ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ನಾನು ಇವತ್ತು ಮಾತಾಡಕ್ಕೆ ಹೋಗ್ತಿರೋ ವಿಷಯ IBS ಅಥವಾ ಇರಿಟೇಬಲ್ ಬವೆಲ್ ಸಿಂಡ್ರೋಮ್. ಈ ಪ್ರಪಂಚದಲ್ಲಿ ಸುಮಾರು ಜನರಲ್ಲಿ ಅವರ ಜೀವನವನ್ನೇ ನರಕವನ್ನು ಹಾಕ್ಸಿರುವಂತ ಒಂದು ಕಾಯಿಲೆ. ಯಾಕೆ ನರಕವನ್ನು ಹಾಕ್ಸಿದೆ ಅಂತ ಹೇಳಿದ್ರೆ, ಇವ್ರಿಗೆ ಕಡಿಡಿಕೆ ಆಗ್ತಿರಲ್ಲ ಏನಾಗಿದೆ ನಮಗೆ ಅಂತ. ಅವರಿಗೆ ನಾವು ಕೇಳಿದಾಗ, ನಮ್ಮಲ್ಲಿ ಬಂದಾಗ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ, ಅವ್ರು ದೊಡ್ಡ ಫೈಲ್ ತಗೊಂಡ್ಬಿಡ್ತಾರೆ. ಅವ್ರ ಎಂಡೋಸ್ಕೋಪಿ ರಿಪೋರ್ಟು, ಕೊಲೊನೋಸ್ಕೋಪಿ ರಿಪೋರ್ಟು, ಬ್ಲಡ್ ಟೆಸ್ಟ್ಗಳು ಎಲ್ಲ ಮಾಡಿರ್ತಾರೆ. ಆದರೆ ಎಲ್ಲ ಡಾಕ್ಟರ್ಗಳು ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ, ನಿಮಗೆ ಪ್ರಾಬ್ಲಮ್ ಇರೋ ತಲೆಯಲ್ಲಿ ಸ್ಟ್ರೆಸ್ ಇಂದ ಹೆಂಗಾಗ್ತಿದೆ ಅಂತ ಹೇಳ್ತಾರೆ. ತಾನು ಇಷ್ಟಪಟ್ಟಿದ್ದ ಆಹಾರ ತಿನ್ನಕ್ಕಾಗಲ್ಲ, ಒಂದು ಫಂಕ್ಷನಿಗೆ ಹೋಗೋಕ್ಕಾಗಲ್ಲ, ಒಂದು ಟ್ರಾವೆಲ್ ಮಾಡೋಕ್ಕಾಗಲ್ಲ, ಯಾವುದೋ ಒಂದು ಕೆಲಸದಲ್ಲಿ ಫೋಕಸ್ ಮಾಡೋಕ್ಕಾಗಲ್ಲ. ಯಾವಾಗಲೂ ಒಂಥರ ಹಿಂಸೆ, ಯಾವ್ದಾದ್ರು ಒಂಥರ ತಳಮಳ, ವಿಚಿತ್ರ ಸೆನ್ಸೇಷನ್ ಹೊಟ್ಟೆನಲ್ಲಿ. ಏನ್ ತಿಂದ್ರೂ ಆಗಲ್ಲ, ಸೊಪ್ಪು ತಿಂದ್ರೆ ಆಗಲ್ಲ, ಸ್ವೀಟ್ಸ್ ತಿಂದ್ರೆ ಆಗಲ್ಲ, ಕೆಲವ್ರಿಗೆ ಅನ್ನ ತಿಂದ್ರೆ ಆಗಲ್ಲ, ಕೆಲವ್ರು ನೀರು ಕುಡಿದ್ರು ಹೋಗ್ಬೇಕು ಅನ್ಸುತ್ತೆ, ತಿಂದ ತಕ್ಷಣ ಹೋಗ್ಬೇಕು ಅನ್ಸುತ್ತೆ, ಸಾಮಾಜಿಕವಾಗಿ ಬೆರೆಯಕ್ಕೆ ಆಗಲ್ಲ, ಐಸೋಲೇಟ್ ಆಗಿ ಒಬ್ಬರೇ ಕುತ್ಕೊಂಡ್ಬಿಡ್ತಾರೆ. ಏನು ಕೆಲಸ ಬೇಡ ನನಗೆ ಲೈಫಲ್ಲಿ ಅಂತ ಹೇಳ್ಬಿಟ್ಟು ಇದ್ದು ಬಿಡುವಂಥದ್ದು, ಹಂಗೆ ಮಾಡುವಂಥ ಒಂದು ಕಾಯಿಲೆ ಅಂದ್ರೆ ಈ IBS. ನಾನು ಇಷ್ಟೊಂದು ಸಿಂಪ್ಟಮ್ಸ್ ಹೇಳ್ತಾ ಇರೋದು ಅನುಭವಿಸೋರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕೆಂತ ಹೇಳಿದ್ರೆ, ನಮ್ಮಲ್ಲಿ ಬರೋರಿಗೆ ನಾ ಮುಂಚೆನೇ ಹೇಳ್ದಂಗೆ ನಿಮ್ಗೆ ಏನ್ ಆಗ್ತಿದೆ ಅಂತ ಹೇಳಿದ್ರೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಾಗುತ್ತಿಲ್ಲ. ಬ್ಲೋಟಿಂಗ್ ಫಸ್ಟ್ ಥಿಂಗ್ ಕಂಪ್ಲೇಂಟ್ ಮಾಡೋದು ಅಂದ್ರೆ ಹೊಟ್ಟೆ ಉಬ್ಬರಿಸೋದಕ್ಕೆ. ಏನ್ ತಿಂದ್ರು ಕೂಡ ಹೊಟ್ಟೆ ಉಬ್ಬರಿಸ್ದಂಗೆ ಆಗುತ್ತೆ, ಹೊಟ್ಟೆ ಗುಡುಗುಡು ಸೌಂಡ್ ಬರುತ್ತೆ, ಹೊಟ್ಟೆ ವಿಚಿತ್ರವಾದ ಸೌಂಡ್ಸ್ ಬರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಮೋಷನ್ಗೆ ಹೋಗ್ಬೇಕು ಅನ್ಸುತ್ತೆ. ನಾನು ಮೋಷನಿಗೆ ಹೋಗಿ ಬಂದ್ಬಿಡ್ತೀನಿ, ಆದ್ರೆ ಹೊಟ್ಟೆಲೇ ಇನ್ನೂ ಉಳ್ಕೊಂಡಿದೆಯೇನೋ, ಇನ್ನೂ ಸರಿಯಾಗಿ ಆಗಿಲ್ವೇನೋ ಅಂತ ಅನ್ಸುತ್ತೆ. ಯಾವಾಗಲೂ ಹೊಟ್ಟೆ ಚಿಕ್ತಾನೆ ಇರುತ್ತೆ, ಹಿಂಡ್ತಾನೆ ಇರುತ್ತೆ, ನೋಯ್ತಾನೆ ಇರುತ್ತೆ, ಪ್ರೆಷರ್ ಬಂದಂಗೆ ಇರುತ್ತೆ. ಆದ್ರೆ ಹೋದ್ರೆ ಪಾಸ್ ಮಾಡೋಕ್ಕಾಗಲ್ಲ, ಹೋಗಿ ಪಾಸ್ ಮಾಡಿದ್ರು ಕೂಡ ಸರಿಯಾಗಲ್ಲ. ಸೊ ಈ ಸಿಂಪ್ಟಮ್ಸ್ ಇದಕ್ಕೆ ನಾವು IBS ಅಂತ ಹೇಳ್ತೀವಿ, ಅಥವಾ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ. ವೀಕ್ಷಕರಲ್ಲಿ 3 ತರ ಇದೆ. ಒಂದು IBS-D ಅಂದ್ರೆ ಡೈರೋ ಡಾಮಿನೇಟೆಡ್, ಒಂದು IBS-C ಅಂದ್ರೆ ಕಾನ್ಸ್ಟಿಪೇಷನ್ ಡಾಮಿನೇಟೆಡ್, ಇನ್ನೊಂದು IBS-M ಅಂದ್ರೆ ಮಿಕ್ಸ್ಡ್. ಕೆಲವರಿಗೆ ಮಲಬದ್ಧತೆ ಉಂಟಾಗುವಂಥದ್ದು ಇರುತ್ತೆ, ಕೆಲವರಿಗೆ ತುಂಬಾ ಬೇದಿ ಆಗೋದು ಇರುತ್ತೆ, ಕೆಲವರಿಗೆ ಒಂದು 3 ದಿನ ಬೇದಿ ಆದ್ರೆ ಒಂದು 3 ದಿನ ಕಾನ್ಸ್ಟಿಪೇಷನ್. ಈ ತರ ಸಿಂಪ್ಟಮ್ಸ್ ಅನುಭವಿಸ್ತಾ ಇರ್ತಾರೆ. ವಿಚಿತ್ರವಾದ ಮೆಡಿಸಿನ್ಸ್ ಮಾಡ್ತಾ ಇರ್ತಾರೆ. ಬ್ಲೋಟಿಂಗ್ ಆದ ತಕ್ಷಣ ಶುಂಠಿ ನೀರು ಕುಡಿಯುವಂಥದ್ದು, ಜೀರಿಗೆ ಅಗಿಯುವಂಥದ್ದು ಇದನ್ನ ಮಾಡ್ತಾರೆ. ಹಿಂಗಿನ ತಗೊಳ್ಳೋಂಥದ್ದು, ಯಾವ ಮೆಡಿಸಿನ್ ತಗೊಳ್ತಾರೆ. ಗ್ಯಾಸ್ಟ್ರಿಕ್ ತರ ಆಗುತ್ತೆ, ಬ್ಲೋಟಿಂಗ್ ಆಗ್ತಿದೆ ಅಂದ್ರೆ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳ್ತಾರೆ. ಲೂಸ್ ಮೋಷನ್ ಆಗ್ತಿದೆ ಅಂದ್ರೆ ಲೂಸ್ ಮೋಷನ್ ಸ್ಟಾಪ್ ಆಗುವಂಥ ಮೆಡಿಸಿನ್ಸ್ ತಗೊಳ್ತಾರೆ. ಆದ್ರೆ ಸಂಪೂರ್ಣವಾಗಿ ಗುಣಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ಗಳ ಮೇಲೆ ಡಾಕ್ಟರ್ಗಳನ್ನ ಚೇಂಜ್ ಮಾಡಿರ್ತಾರೆ, ಅದ್ರ ಆಗ್ತಾ ಇಲ್ಲ. ಆದ್ರೆ ಒಂದು ಖುಷಿಯ ಸಂಗತಿ ಏನಂತ ಹೇಳಿದ್ರೆ, ಇತ್ತೀಚೆಗೆ ಸಂಶೋಧನೆಯಿಂದ ಈ IBS ನ ಮೂಲ ಕಾರಣ ಏನು ಅಂತ ದೃಢಪಟ್ಟಿದೆ. ಮುಂಚೆ ಎಲ್ಲ ಸ್ಟ್ರೆಸ್ ಅಂತ ಹೇಳ್ತಿದ್ರು, ಸತ್ಯನೇ. ಯಾಕೆಂತ ಹೇಳಿದ್ರೆ, ಈಗ ಅಮೆರಿಕದಲ್ಲಿ, ಯುರೋಪದಲ್ಲಿ ಈ ಎಕ್ಸಿಕ್ಯೂಟಿವ್ ಕ್ಲಾಸ್ಗಳಿಗೆ ಮಾತ್ರ ಈ ಪ್ರಾಬ್ಲಮ್ ಬರ್ತಾ ಇತ್ತು, ಅಥವಾ ತುಂಬಾ ಟ್ರಾವೆಲ್ ಮಾಡ್ತಾ ಇದ್ದವರಿಗೆ, ಈ ಸೇಲ್ಸ್ ಫೀಲ್ಡ್ ಅಲ್ಲಿ ಇದ್ದವರಿಗೆ ಬರ್ತಾ ಇತ್ತು. ತುಂಬಾ ಸ್ಟ್ರೆಸ್ ತಗೊಳ್ತಾ ಇದ್ರು. ಈ ಸ್ಟ್ರೆಸ್ ಇಂದ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ IBS ಇಂದ ಸ್ಟ್ರೆಸ್ ಆಗುತ್ತೆ. ಯಾಕಂತ ಹೇಳಿದ್ರೆ, ನಮ್ಮ ಹೊಟ್ಟೆಯ ಭಾಗದಲ್ಲಿ ಉತ್ಪಾದನೆ ಆಗುವಂತ ಒಂದು ಸೆರೋಟೋನಿನ್ ಅಂತ ಒಂದು ಹಾರ್ಮೋನ್ ಇದೆಯಲ್ಲ, ನಮ್ಮ ಸಣ್ಣ ಕರುಳಿನಲ್ಲಿ ಕಂಪನನ್ನ ಉತ್ಪಾದನೆ ಮಾಡ್ಲಿಕ್ಕೆ, ಅದರಿಂದನೇ ಇದಾಗ್ತಾ ಇರೋದು ಅಂತ. ಈ ಸೆರೋಟೋನಿನ್ ಲೆವೆಲ್ಸ್ ಯಾವಾಗ ಏರ್ಪೇರ್ ಆಗುತ್ತೋ ಆವಾಗ ಈಗ ಲೂಸ್ ಮೋಷನ್ ಮತ್ತೆ ಡೈರಿ ಆಗುತ್ತೆ. ಯಾಕಂದ್ರೆ ಒಂದು ಹಿಚ್ಕುವಂತ ಒಂದು ಅನುಭವ, ನಮ್ಮ ಹೊಟ್ಟೆ ಹಿಚ್ಕಿ ನಮ್ಮ ಮಲ ಸರಿಯಾಗಿ ಫಾರ್ಮೇಶನ್ ಆಗಿ ಹೋಗ್ಬೇಕು. ನೋಡಿ, IBS ಪ್ರಾಬ್ಲಮ್ ಇದ್ದವ್ರಲ್ಲಿ ಈ ಕಂಪನದ ಪ್ರಾಬ್ಲಮ್ ಇಂದ ತಿಂದಂತ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗದಲೆ, ಸಂಪೂರ್ಣವಾಗಿ ಮಲವಾಗಿ ಪರಿವರ್ತನೆ ಆಗದಲೆ ಹಾಗಾಗಿ ದೇಹದಿಂದ ಹೊರಡೆ ಹೋಗಕ್ಕೆ ಶುರು ಆಗ್ಬಿಡುತ್ತೆ. ಇದರಿಂದನೇ ಒಂದು ಡೆವಲಪ್ ಆಗುವಂಥದ್ದು ಅಂತ ಹೇಳಿದ್ರೆ ಈ IBS-D ಅನ್ನೋದು. ಇದಕ್ಕೆ ಮುಖ್ಯ ಕಾರಣ ನಮ್ಮ ದೊಡ್ಡ ಕರುಳಿನಲ್ಲಿ ಇರಬೇಕಾದಂತ ಒಂದು ಬ್ಯಾಕ್ಟೀರಿಯಾ. ಒಳ್ಳೆ ಬ್ಯಾಕ್ಟೀರಿಯಾನೇ, ಅದು ಸಣ್ಣ ಕರುಳಿಗೆ ಬರುತ್ತೆ. ನೋಡಿ, ದೊಡ್ಡ ಕರುಳು ಮತ್ತು ಸಣ್ಣ ಕರುಳು 2 ಇರುತ್ತೆ. ಸಣ್ಣ ಕರುಳಿನಲ್ಲಿ ನಮ್ಮ ತಿಂದಂತ ಆಹಾರ ಜೀರ್ಣ ಆಗಿ ಅಬ್ಸಾರ್ಬ್ ಆಗುವಂಥದ್ದು. ದೊಡ್ಡ ಕರುಳಿಗೆ ಪಾಸ್ ಆದ್ಮೇಲೆ ಮಲವಾಗಿ ಪರಿವರ್ತನೆ ಆಗ್ಬಿಟ್ಟು ಅದು ದೇಹದಿಂದ ಹೊರಗಡೆ ಹೋಗುವಂಥದ್ದು. ಈ ಪ್ರಕ್ರಿಯೆಯಲ್ಲೇ ವ್ಯತ್ಯಾಸ ಆಗ್ಬಿಡುತ್ತೆ. ಯಾಕಂದ್ರೆ ಈ ಸೂಕ್ಷ್ಮಾಣು ಜೀವಿಗಳು ಬಹಳ ಮುಖ್ಯ ಇಲ್ಲಿ. ಗಟ್ ಮೈಕ್ರೋಬಯೋಮ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರ್ತವೆ, ಬ್ಯಾಡ್ ಬ್ಯಾಕ್ಟೀರಿಯಾ ಇರ್ತವೆ. ಆದ್ರೆ ಇಲ್ಲಿ ಈ ಗುಡ್ ಬ್ಯಾಕ್ಟೀರಿಯಾಗಳನ್ನೇ ಈ ಸ್ಮಾಲ್ ಇಂಟೆಸ್ಟೈನಲ್ ಬಂದು ಸೇರ್ಕೊಳ್ತೇವೆ. ಅದಕ್ಕೆ ನಾವು SIBO ಅಂತ ಹೆಸರಿಟ್ಟಾರೆ ಇವಾಗ. ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ಗ್ರೋತ್. ಅತಿಯಾದ ಬ್ಯಾಕ್ಟೀರಿಯಾಗಳು ನಮ್ಮ ಸಣ್ಣ ಕರುಳಿನಲ್ಲಿ ಬಂದು ಸೇರ್ಕೊಳ್ಳೋದು. ಯಾಕೆ ಸಣ್ಣ ಕರುಳು ಬಂದು ಸೇರ್ಕೊಳ್ಳುತ್ತೆ? ನೋಡಿ, ದೊಡ್ಡ ಕರುಳು ನಾನು ಹೇಳ್ದಂಗೆ ಸ್ವಲ್ಪ ಆಲ್ಕಲೈನ್ ಆಗಿರುತ್ತೆ, ಅದರ pH. ಸಣ್ಣ ಕರುಳು ಸ್ವಲ್ಪ ಆಸಿಡಿಕ್ ಆಗಿರುತ್ತೆ. ಆದ್ರೆ ಈ ಕಂಡೀಷನ್ಸ್ ಜಾಸ್ತಿ ಫೇವರಬಲ್ ಆದಾಗ ಈ ಬ್ಯಾಕ್ಟೀರಿಯಾಗಳಿಗೆ ಅಲ್ಲಿ ಬಂದು ಸೇರ್ಕೊಂಡ್ಬಿಡ್ತವೆ. ಕೆಲವರು ತುಂಬಾ ಆಂಟಿಬಯೋಟಿಕ್ಸ್ ತಗೊಳ್ಳೋದ್ರಿಂದನೋ, ಸರಿಯಾದ ಟೈಮಿಗೆ ಆಹಾರ ಸೇವನೆಯಿಂದನೋ, ತುಂಬಾ ಟ್ರಾವೆಲ್ ಮಾಡೋದ್ರಿಂದನೋ, ಅಥವಾ ಔಟ್ಸೈಡ್ ಫುಡ್ಗಳು ಜಾಸ್ತಿ ತಗೊಳ್ಳೋದ್ರಿಂದನೋ ಈ ಪ್ರಾಬ್ಲಮ್ಗಳು ಡೆವಲಪ್ ಆಗುತ್ತೆ. ಈ SIBOಗೆ ಯಾವುದೇ ರೀತಿಯ ಒಂದು ಮೆಡಿಸಿನ್ಸ್ ಕೂಡ ನಾವು ಕಂಡಿಡಿದು ಇದು ಮಾಡಕ್ ಸಾಧ್ಯ ಆಗಿಲ್ಲ. ಸುಮಾರು ತರದ ಮೆಡಿಸಿನ್ಸ್ ಕೊಡ್ತಾ ಇದ್ದಾರೆ ಇವಾಗ. ಹೆಸರಕ್ಕೆ ಬರಲ್ಲ, ಕೆಲವು ಮೆಡಿಸಿನ್ಸ್ಗಳನ್ನ ಕೊಟ್ಬಿಟ್ಟು ನಿಮಗೆ ಅದನ್ನ ಸಪ್ರೆಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅದು ತಗೊಳ್ಬೇಕಾದ್ರೆ ನೀವು ಸ್ವಲ್ಪ ಆರಾಮಾಗಿದೆ ಅಂತ ಅನ್ಸುತ್ತೆ ನಿಮಗೆ. ಆದ್ರೆ ಅದು ಯಾವಾಗ ನೀವು ಬಿಡ್ತಿರೋ ತಕ್ಷಣ ಮತ್ತೆ ನಿಮಗೆ IBS ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ. ನೀವು ಯಾವಾಗ ತನಕ ಆ ಬ್ಯಾಕ್ಟೀರಿಯಾಗಳನ್ನ ಆ ಜಾಗದಿಂದ ಸಂಪೂರ್ಣವಾಗಿ ಎಲಿಮಿನೇಟ್ ಮಾಡಲ್ವೋ ಅಲ್ಲಿ ತನಕ ನೀವು IBS ಇಂದ ಹೊರಡೆ ಬರಕ್ಕಾಗಲ್ಲ. ಇದು ಡೈರಿಯಾ ಡಾಮಿನೇಟೆಡ್ ಆಯ್ತು. ಈ ಕಾನ್ಸ್ಟಿಪೇಷನ್ ಅಂತ ಹೇಳಿದ್ರೆ, ನೋಡಿ, ಎಲ್ಲಾ ತರ ಬ್ಯಾಕ್ಟೀರಿಯಾಗಳು ಇರ್ತವೆ. ಕೆಲವು ಬ್ಯಾಕ್ಟೀರಿಯಾಗಳು ಹೈಡ್ರೋಜನ್ ಗ್ಯಾಸ್ ನ ಪ್ರೊಡ್ಯೂಸ್ ಮಾಡ್ತವೆ, ಅದೇ ಬ್ಲೋಟಿಂಗ್ ಆಗುವಂಥದ್ದು.
ಇನ್ನು ಕೆಲವು ಬ್ಯಾಕ್ಟೀರಿಯಾಗಳು ಮೀಥೇನ್ ಪ್ರೊಡ್ಯೂಸ್ ಮಾಡ್ತವೆ, ಅದು ಮೆಥನೋಜೆನಿಕ್ ಬ್ಯಾಕ್ಟೀರಿಯಾ ಅಂತ, ಅದು IMBO ಅಂತೀವಿ. ಇದು ಕಾನ್ಸ್ಟಿಪೇಷನ್ ಡಾಮಿನೇಟೆಡ್ ಇಂಟೆಸ್ಟೈನಲ್ ಮೆಥನೋಜೆನಿಕ್ ಬ್ಯಾಕ್ಟೀರಿಯಲ್ ಓವರ್ಗ್ರೋತ್ ಅಂತ, ಇದು ಮಲಬದ್ಧತೆನ ಉಂಟು ಮಾಡುತ್ತೆ. ಕೆಲವರಲ್ಲಿ ಎರಡೂ ಇರುತ್ತೆ, ಹೈಡ್ರೋಜನ್ ಗ್ಯಾಸ್ ಬರೋ ಬ್ಯಾಕ್ಟೀರಿಯಾ ಇರುತ್ತೆ, ಈ ಮೆಥನೋಜೆನಿಕ್ ಬ್ಯಾಕ್ಟೀರಿಯಾ ಕೂಡ ಇರುತ್ತೆ. ಇದಿದ್ದಾಗ ಅದು IBS ಮಿಕ್ಸ್ಡ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಸರಿಯಾಗಿ ಚಿಕಿತ್ಸೆ ಮಾಡಬೇಕಾದ್ರೆ ಸರಿಯಾಗಿ ನಿಮ್ಮ ಇದನ್ನ ಅಳವಡಿಸ್ಕೊಂಡು ನಿಮಗೆ ಟೆಸ್ಟ್ಗಳನ್ನ ಮಾಡಿಬಿಟ್ಟು ಅದಕ್ಕೆ ಸಂಪೂರ್ಣವಾದ ಸರಿಯಾದ ಟ್ರೀಟ್ಮೆಂಟ್ ಅನ್ನು ತಗೊಂಡ್ರೆ ನಿಮಗೆ ಇದು ಸಂಪೂರ್ಣ ಹೊರಡೆ ಬರ್ಬೋದು. ನಾನಿಲ್ಲಿ ಒಂದು ಸೈಜ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೇಗೆ ನೀವು ಮನೆಯಲ್ಲೇ ಇದನ್ನ ಕಂಟ್ರೋಲ್ನಲ್ಲಿ ಅಥವಾ ಹತೋಟಿಯಲ್ಲಿ ಇಟ್ಕೋಬಹುದು ಅಂತ ಹೇಳ್ಬಿಟ್ಟು. ನಾನು ಹೇಳ್ದಂಗೆ ಈ ಸಿಬೋ ಅಥವಾ ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ಗ್ರೋತ್ ಇದು ತಿನ್ನುವಂಥದ್ದೇ ಈ ಗ್ಲೂಕೋಸ್ನ ಅಂಶ, ಸಕ್ಕರೆಯ ಅಂಶ. ನನ್ನಲ್ಲಿ ಬರುವಂಥ ಸುಮಾರು ಪ್ರಾಕ್ಟೀಸ್ಗೆ ಸುಮಾರು ಒಬ್ರು, ಫಾರ್ ಎಕ್ಸಾಂಪಲ್ ಒಬ್ರು ಭಟ್ರು ಸುಮಾರು ವರ್ಷದಿಂದ ಈ ಪ್ರಾಬ್ಲಮ್ ಅನುಭವಿಸ್ತಾ ಇದ್ರು, ಈ ಸಿಬೋ ಪ್ರಾಬ್ಲಮ್. ಅವರಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ಯಾವುದೇ ಒಂದು ಇದರಲ್ಲಿ ಫೋಕಸ್ ಮಾಡೋಕ್ಕಾಗ್ತಿರಲ್ಲ. ನಾನು ಫಸ್ಟ್ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು, ಯಾಕಂದ್ರೆ ನಾನು ಎಲ್ಲರಿಗೂ ಇದನ್ನ ಕೂರ್ಸ್ಕೊಂಡು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಒಂದು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಸಕ್ಕರೆ ಅಂಶ ಅಂತ ಹೇಳಿದ್ರೆ ಸಾಧಾರಣವಾಗಿ ಕಂಡು ಬರುವಂಥದ್ದು ಈ ಧಾನ್ಯಗಳಲ್ಲಿ. ಅವ್ರಿಗೆ ನಾನು ಏನು ಹೇಳಿದೆ ಅಂತ ಹೇಳಿದ್ರೆ, ಅಕ್ಕಿ, ರಾಗಿ, ಗೋಧಿ, ಜೋಳ 1 ತಿಂಗಳು ಸಂಪೂರ್ಣವಾಗಿ ಬಿಟ್ಬಿಡಿ ಸರ್. ಹಂಗಾರೆ ಏನು ಸರ್ ತಿನ್ಬೇಕು, ನನಗೆ ಊಟನೇ ಬಿಟ್ಬಿಡಿ ಅಂತಿದ್ರಲ್ಲ ಸರ್, ಹಂಗಾರೆ ಹಂಗೆ ಹೆಂಗೆ ಬದುಕೋದು ಸರ್ ಅಂತ. ನೋಡಿ ವೀಕ್ಷಕರೇ, ನೀವು ಇಷ್ಟೊಂದು ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ 1 ತಿಂಗಳ ಕಾಲ ಯಾವುದೇ ಒಂದು ಸಕ್ಕರೆ ಅಂಶ ಇಲ್ಲದಿರುವಂತಹ ಆಹಾರಗಳು, ಸಕ್ಕರೆ ಅಂದ್ರೆ ಬರೀ ಸಕ್ಕರೆ ಮಾತ್ರ ಅಲ್ಲ, ಈ ಧಾನ್ಯಗಳು ಕೂಡ ಕಾರ್ಬೋಹೈಡ್ರೇಟ್ ಅತಿ ಹೆಚ್ಚು ಇರುವಂತಹ ಆಹಾರಗಳು. ಈ ಕಾರ್ಬೋಹೈಡ್ರೇಟ್ ತಿಂದಾಗಲೇ ಈ ಬ್ಯಾಕ್ಟೀರಿಯಾಗಳು ಓವರ್ಗ್ರೋತ್ ಆಗುವಂಥದ್ದು. ನಾನು ಅವ್ರಿಗೆ ಕೊಟ್ಟಿದ್ದ ಡಯಟ್ ಅಂತ ಹೇಳಿದ್ರೆ, ಅವರು ವೆಜಿಟೇರಿಯನ್ಸ್ ಆಗಿದ್ರಿಂದ ಕೇವಲ ವೆರಿ ಪ್ಯೂರ್ಲಿ ಎಲ್ಲ ಥರದ ಒಂದು ಅಕ್ಕಿ ರಾಗಿಗಳು ಸ್ಟಾಪ್ ಮಾಡಿಬಿಟ್ಟು ಬೇಯಿಸಿದ ತರಕಾರಿಗಳು, ಸ್ಟೀಮ್ಡ್ ವೆಜಿಟೇಬಲ್ಸು, ಈ ವೆಜಿಟೇಬಲ್ದು ಸೂಪ್ಗಳು, ಈ ತೆಂಗಿನ ಹಾಲಿನಲ್ಲಿ ಬೇಯಿಸಿದಂಥ ಈ ತರಕಾರಿಗಳು, ಜೊತೆಗೆ ಕೆಲವು ಈ ಬೇಯಿಸಿದಂಥ ಕೆಲವು ಕಾಳುಗಳು, ಇದರ ಒಂದು ಕಂಪ್ಲೀಟ್ ಆಗಿ ಪ್ರೋಟೀನ್ಸ್ ಜಾಸ್ತಿ ಇರುವಂಥದ್ದು ಮತ್ತು ಒಳ್ಳೆ ಕೊಬ್ಬಿನ ಅಂಶ ಇರುವಂಥದ್ದು, ಈ ಮಜ್ಜಿಗೆ ಇರ್ಬೋದು, ಮೊಸರು ಇರ್ಬೋದು, ಇದನ್ನ ಹೇರಳವಾಗಿ ಸೇವಿಸ್ತಾ ಬನ್ನಿ ಅಂತ ಹೇಳಿದೆ, ಕೇವಲ ಒಂದು 10 ದಿನಗಳ ಕಾಲ. ಅದಾದ ನಂತರ ಈ ಒಂದು ಸ್ವಲ್ಪ ನಿಧಾನವಾಗಿ ಸ್ವಲ್ಪ ಅನ್ನವನ್ನ ಅವರ ಡಯಟ್ನಲ್ಲಿ ಸೇರಿಸ್ತಾ ಬಂದೆ. ಈ ಒಂದು ಸಂಪೂರ್ಣವಾಗಿ ಈ ಗ್ರೇನ್ನ ಕಂಪ್ಲೀಟ್ ಬರೀ 15 ದಿನಕ್ಕೆ ಅವಾಯ್ಡ್ ಮಾಡಿದಾಗಲೇ ಅವರ ಒಂದು ಸಿಂಪ್ಟಮ್ಸ್ ನಲ್ಲಿ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಕಂಡು ಬಂತು. ಯಾಕಂತ ಹೇಳಿದ್ರೆ ಇಲ್ಲಿ ಅದಕ್ಕೆ ನಾವು ಡೈರೆಕ್ಟ್ ಆಗಿ ಅದನ್ನ ನಾವು ಆ ಬ್ಯಾಕ್ಟೀರಿಯಾಗಳನ್ನ ಸಾಯಿಸಬೇಕು ಅಂದ್ರೆ ಅದನ್ನ ನಾವು ಉಪವಾಸ ಹಾಕಿ ಸಾಯಿಸಬೇಕು. ಹಾಗಾಗಿ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಈ ಡಯಟ್ ಬಗ್ಗೆ ಯಾವ್ದಾದ್ರು ಪ್ರಾಬ್ಲಮ್ ಇದ್ರೆ ನಮ್ಮ ಟೀಮ್ನ ಕನ್ಸಲ್ಟ್ ಮಾಡ್ಬಿಟ್ಟು ನೀವು ಡಯಟ್ ಬಗ್ಗೆ ನೀವು ಡಿಸ್ಕಸ್ ಕೂಡ ಮಾಡ್ಬೋದು. ಜೊತೆಗೆ ಈ ಬ್ಯಾಕ್ಟೀರಿಯಾಗಳನ್ನ ಸಾಯಿಸುವಂತ ಕೆಲವು ಹರ್ಬಲ್ ಮೆಡಿಸಿನ್ಸ್ಗಳು ಕೂಡ ಇರ್ತವೆ. ಅಂದ್ರೆ ನೀವು ಮನೇಲೇ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಈಗ ಅಮೃತ ಬಳ್ಳಿ ಕಷಾಯ ಇರ್ಬೋದು ಅಥವಾ ಶುಂಠಿಯ ಕಷಾಯ ಇರ್ಬೋದು, ಇದೆಲ್ಲ ಒಂದು ಸೇವಿಸ್ತಾ ಬರೋದ್ರಿಂದ ನ್ಯಾಚುರಲ್ ಗಟ್ ಬಯೋಟಿಕ್ ಕೆಲಸ ಮಾಡುತ್ತೆ. ಈ ಗಟ್ ಬಯೋಟಿಕ್ ಕೆಲಸ ಮಾಡೋದ್ರಿಂದ ಫಸ್ಟ್ ನಮ್ಮ ಇಂಟೆಸ್ಟೈನ್ಸ್ ನ ಕ್ಲೀನ್ ಮಾಡಬೇಕು. ಫಸ್ಟ್ ರಿಮೂವ್, ನೀವು ಅಲ್ಲಿ ಇರುವಂತ ಕೆಟ್ಟ ಬ್ಯಾಕ್ಟೀರಿಯಾ ಫಸ್ಟ್ ರಿಮೂವ್ ಮಾಡಬೇಕು. ಆಮೇಲೆ ಅಲ್ಲಿ ಡ್ಯಾಮೇಜ್ ಆಗಿರುತ್ತೆ. ನಿಮ್ಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಗಟ್ನಲ್ಲಿ ಆ ಬ್ಯಾಕ್ಟೀರಿಯಾಗಳು ಓವರ್ ಗ್ರೋತ್ ಆಗಿರೋದ್ರಿಂದ ಲೀಕಿ ಗಟ್ ಅಂತ ಒಂದು ಪ್ರಾಬ್ಲಮ್ ಡೆವಲಪ್ ಆಗಿರುತ್ತೆ. ಸರಿಯಾದ ಒಂದು ಅಬ್ಸಾರ್ಪ್ಷನ್ ಮಾಡುವಂತ ಕೆಪಾಸಿಟಿ ಕಡಿಮೆ ಆಗಿರುತ್ತೆ. ನಮ್ಮ ತಿನ್ನಂತ ಆಹಾರದಲ್ಲಿರುವಂತಹ ಅನ್ಡೈಜೆಸ್ಟೆಡ್ ಪ್ರೋಟೀನ್ ಇದೆ ನಮ್ಮ ಬ್ಲಡ್ಡಿಗೆ ಹೋಗ್ಬಿಡುತ್ತೆ. ಹಾಗಾಗಿ ನೋಡಿ, ಈ IBS ಪ್ರಾಬ್ಲಮ್ ಇದ್ದವರಿಗೆ ಸ್ಕಿನ್ ರ್ಯಾಷಸ್ ಬರುವಂಥದ್ದು, ಈ ಅಲರ್ಜಿಗಳು ಬರುವಂಥದ್ದು, ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಬರುವಂಥದ್ದು, ಥೈರಾಯ್ಡ್ ಪ್ರಾಬ್ಲಮ್ಗಳು ಬರುವಂಥದ್ದು, ಈ ಬಾಡಿ ವೆಯ್ಟ್ ಸಡನ್ ಆಗಿ ಲಾಸ್ ಆಗೋಗ್ಬಿಡುತ್ತೆ. ಯಾಕಂದ್ರೆ ಜೀರ್ಣ ಆಗಿ ಅಬ್ಸಾರ್ಪ್ಷನ್ ನಮ್ಮ ಹಾಗೆ ಬ್ಲಡ್ಗೆ ಹೋಗ್ಬೇಕಲ್ಲ, ನಮ್ದು ಎನರ್ಜಿ ಅದು ಸಿಗ್ತಾ ಇರಲ್ಲ. ಸಿವಿಯರ್ ಆಗಿ ವೆಯ್ಟ್ ಲಾಸ್ ಆಗಿರುತ್ತೆ, ಸಿವಿಯರ್ ಕೂಲ್ ಇರ್ತಾ ಇರುತ್ತೆ. ಬಿಕಾಸ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್, ಯಾವುದೇ ರೀತಿಯ ವೈಟಮಿನ್ಸ್ ಮಿನರಲ್ಸ್ ನಮ್ಮದೇ ಅಬ್ಸಾರ್ಬ್ ಮಾಡಬೇಕು ಸರಿಯಾಗಿ ಅಂತ ಹೇಳಿದ್ರೆ ಅದು ನಮ್ಮ ಕರಳಿನಲ್ಲೇ ಆಗಬೇಕು. ಅದು ಕೂಡ ಆಗ್ತಾ ಇರಲ್ಲ ಈ ಕರಳಿನಲ್ಲಿ ಪ್ರಾಬ್ಲಮ್ ಇರೋದ್ರಿಂದ. ಸೊ ಇದನ್ನೆಲ್ಲ ಒಂದು ಟ್ಯಾಕಲ್ ಮಾಡಲಿಕ್ಕೆ ಒಂದು ಡಯಟ್, ಕೆಲವು ನಿರ್ದಿಷ್ಟವಾದ ಕೆಲವು ಹರ್ಬಲ್ ಮೆಡಿಸಿನ್ಸ್ಗಳು ಮತ್ತು ಬಹಳ ಇಂಪಾರ್ಟೆಂಟ್ ಆಗಿ ಕೆಲವು ಬ್ಯಾಕ್ಟೀರಿಯಲ್ ಸ್ಟ್ರೇನ್ಸ್ಗಳು, ಯಾವ ಜಾಗದಲ್ಲಿ ಯಾವ ಬ್ಯಾಕ್ಟೀರಿಯಾಗಳು ಬೇಕು ಆ ಜಾಗದಲ್ಲಿ ಹಾಕ್ದ ಅಂದಾಗ ಈ ಕೆಟ್ಟ ಬ್ಯಾಕ್ಟೀರಿಯಾಗಳ ಓವರ್ ಗ್ರೋತ್ ಆ ಜಾಗದಲ್ಲಿ ಆಗಲ್ಲ. ಹಾಗಾಗಿ ಸಾಯಿಲ್ ಬೇಸ್ಡ್ ಆರ್ಗಾನಿಸಮ್ಸ್ ಅಂತ ಕೆಲವು ಪ್ರೋಬಯೋಟಿಕ್ಗಳು, ಕೆಲವು ಡೈಜೆಸ್ಟಿವ್ ಎನ್ಸೈಮ್ಸ್ಗಳು, ನಾನು ಸಾಧಾರಣವಾಗಿ ಡೈಜೆಸ್ಟಿವ್ ಎನ್ಸೈಮ್ಸ್ನ ಇವರಿಗೆ ರೆಫರ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಇಂಟೆಸ್ಟೈನ್ಸ್ಗೆ ನಾವು ಈ ಡೈಜೆಸ್ಟಿವ್ ಎನ್ಸೈಮ್ಸ್ ನಾವು ತಲುಪಿಸಿದಾಗ ತಿನ್ನಂತ ಆಹಾರ ಜೀರ್ಣ ಆಗುತ್ತೆ, ವೆಯ್ಟ್ ಲಾಸ್ ಆಗೋದು ಕಡಿಮೆ ಆಗುತ್ತೆ. ಜೊತೆಗೆ ಕ್ರಮೇಣವಾಗಿ ವೆರಿ ನಿಧಾನವಾಗಿ ನಿಮ್ಮ ಒಂದು ಈ ಸಿಂಪ್ಟಮ್ಸ್ ನಲ್ಲಿ ಕಂಡು ಬರುತ್ತೆ. ಎಷ್ಟೋ ಜನ ಅವ್ರು ಬಿಟ್ಟಂತ ಕೆಲಸವನ್ನ ಮತ್ತೆ ಸೇರ್ಕೊಂಡು ಈಗಲೂ ಕೂಡ ಹ್ಯಾಪಿ ಲೈಫ್ ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಈ ಡಯಟ್ ಮಾಡುವಂಥದ್ದು. ಗ್ರೈನ್ಲೆಸ್ ಡಯಟ್ ಅಂತ ಎಲ್ಲರೂ ಎದುರ್ತೀರಾ. ಆದ್ರೆ ನೀವು 4-5 ದಿನ ಈ ಗ್ರೈನ್ಲೆಸ್ ಡಯಟ್ ನ ಫಾಲೋ ಮಾಡಿದ್ರೆ ನೀವು ಮತ್ತೆ ನಿಮ್ಮ ಲೈಫ್ ನಲ್ಲಿ ಅನುಭವಿಸ್ಕೋಬಹುದು. ನೀನು ಪರ್ಮನೆಂಟ್ ಆಗಿ ಮಾಡಿ ಅಂತ ಹೇಳ್ತಾ ಇಲ್ಲ, ಕೇವಲ ನಿಮ್ಮ ಒಂದು ಸಿಬೋ ಕಂಡೀಷನ್ ಹೊರಗಡೆ ಬರ್ತಕ್ಕ ಮಾತ್ರ 1 ರಿಂದ 1.5 ತಿಂಗಳು ಮ್ಯಾಕ್ಸಿಮಮ್. 1 ತಿಂಗಳಾದ್ಮೇಲೆ ಒಂದು 15 to 20 ಡೇಸ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿರುತ್ತೆ. ಅದಾದ್ಮೇಲೆ ಸ್ವಲ್ಪ ಲೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ನೀವು ರೆಗ್ಯುಲರೈಸ್ ಆಗಿ ಮಾಡಿಬಿಟ್ಟು ನೀವು ಮೇಂಟೆನೆನ್ಸ್ ಡಯಟ್ ಆಗಿ ಫಾಲೋ ಮಾಡ್ತಾ ಬಂದಲ್ಲಿ ಸಿಬೋ ಅಥವಾ IBS ಪ್ರಾಬ್ಲಮ್ ಇಂದ ಸಂಪೂರ್ಣವಾಗಿ ಹೊರಗಡೆ ಬರೋ ಸಾಧ್ಯ. ಇಲ್ಲಿ ಕಾನ್ಸ್ಟಿಪೇಷನ್ ಟ್ರೀಟ್ ಮಾಡೋಕ್ಕೆ ಮತ್ತೆ ಡಯರಿಯಾ ಟ್ರೀಟ್ ಮಾಡೋಕ್ಕೆ 2-3 ಮಾನದಂಡಗಳಿವೆ. ಫಸ್ಟ್ ತಿಳ್ಕೊಂಡು ನಿಮ್ಗೆ ಯಾವ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಇದೆ ಮಾಡಿಬಿಟ್ಟು ಅದಕ್ಕೆ ಕೆಲವು ಚಿಕಿತ್ಸೆಗಳು ಕೂಡ ಸರಿ ಆಗುತ್ತೆ. ಈಗ ನೋಡಿ, ನಿಮಗೆ ಸಾಧಾರಣ ನಾನು ಹೇಳಿದೆ, ನಿಮಗೆ ಸೊಪ್ಪು ತಿಂದ್ರೆ ಆಗಲ್ಲ ಅಥವಾ ಹಣ್ಣು ತಿಂದ್ರೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಗ್ಲೂಕೋಸ್ನ ಅಂಶ ಮತ್ತು ಫೈಬರ್ನ ಅಂಶ ಜಾಸ್ತಿ ಇರುತ್ತೆ.
ಈ ಹಣ್ಣು ತಿಂದ ತಕ್ಷಣ ಹೋಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಸರಿಯಾಗಿ ಈ ಡಯಟ್ನ ತಿಳ್ಕೊಂಡು ಮಾಡಿ. ಯಾಕಂದ್ರೆ ನಾನು ಬರೀ ತರಕಾರಿ ತಿನ್ನ ಕೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ನೀವು ಹಣ್ಣುಗಳು ತಿನ್ನೋದು, ಹಸಿ ತರಕಾರಿ ತಿನ್ನೋದು ಹಂಗೆಲ್ಲ ಮಾಡಕ್ ಹೋದ್ರೆ ಹಸಿ ತರಕಾರಿ ತಿಂದರೂ ಕೂಡ ಜಾಸ್ತಿ ಆಗುತ್ತೆ. ಇದು ಮಜ್ಜಿಗೆ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ದಿಸ್. ದಿನಕ್ಕೊಂದು 2 ಲೀಟರ್ ಅಷ್ಟು ಮಜ್ಜಿಗೆ ಡೈಲಿ ಕುಡಿತಾ ಬನ್ನಿ. ಜೊತೆಗೆ ಸಾಧ್ಯವಾದಷ್ಟು ಈ ಬೇಯಿಸಿದ ತರಕಾರಿಗಳು, ಸ್ಟೀಮ್ ವೆಜಿಟೇಬಲ್ಸ್ಗಳು, ನೀವು ಸಾಂಬಾರಲ್ಲಿ ಏನು ತರಕಾರಿ ಅದನ್ನೇ ಅಥವಾ ಪಲ್ಯಗಳನ್ನ ಜಾಸ್ತಿ ಯೂಸ್ ಮಾಡಿ. ನಾನ್ ವೆಜ್ ಆಗಿದ್ದರಲ್ಲಿ ಮಟನು, ಚಿಕನ್, ಎಗ್ಗು, ಫಿಶು ಸಾಧಾರಣವಾಗಿ ಚೆನ್ನಾಗಿ ತಿನ್ಬಹುದು. ಬೇಕಾದ್ರೆ ಬೆಳಗಿಂದ ನಾನು ಒಬ್ಬ ನಾನ್ ವೆಜಿಟೇರಿಯನ್ನವರಿಗೂ ಡಯಟ್ ಕೊಟ್ಟಿದ್ದೆ. ದಿನಕ್ಕೆ 1 ಗ್ರಿಲ್ಡ್ ಚಿಕನ್ ತಿನ್ನಿ, ಜೊತೆಗೆ ಒಂದು 4 ಮೊಟ್ಟೆ ತಿನ್ನಿ, ಜೊತೆಗೆ ಮಜ್ಜಿಗೆ ಕೊಡಿರಿ ಸಾಕು, ಒಂದು 15 ದಿನಗಳ ಕಾಲ ಅಂತ ಹೇಳ್ಬಿಟ್ಟು. ಅವರಲ್ಲೂ ಕೂಡ ಈ ತರ ಒಂದು ಸಿಂಪ್ಟಮ್ಸ್ ಅಲ್ಲಿ ಬಹಳ ವೇರಿಯೇಷನ್ ಬಂದ್ಬಿಟ್ಟು ಅವರು ಕಂಪ್ಲೀಟ್ ಆಗಿ 25-30 ವರ್ಷದಿಂದ ಈ IBS ಸಿಂಪ್ಟಮ್ಸ್ ಅನುಭವಿಸಿದ್ದರು ಕೂಡ 1-1.5 ತಿಂಗಳಲ್ಲಿ ಸಂಪೂರ್ಣವಾಗಿ ಗುಣವಾಗಿರುವಂತಹ ಒಂದು ಇದೆ. ಹಾಗಾಗಿ ಸರಿಯಾಗಿ ತಿಳ್ಕೊಳ್ಳಿ. ಈ ಡಯಟ್ ಸ್ವಲ್ಪ ಕಷ್ಟ ಆಗ್ಬೋದು, ನಿಮಗೆ ಕಷ್ಟ ಆಗ್ತದೆ, ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ನಮಗೆ ಡಯಟ್ ಚಾರ್ಟ್ನ ಬೇಕಾದ್ರೆ ಕಳಿಸ್ಕೊಡ್ತಾರೆ. ನೀವು ನಮ್ಮ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ IBS ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಇದೇ ತರ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.